ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿಯವರು ಮತ್ತೆ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಈಗ ಪರೋಕ್ಷವಾದಂತ ವಾಗ್ದಾಳಿ ಏನ್ ಮಾಡಿದ್ದಾರೆ? ದೊಡ್ಡ ತಿಮಿಂಗಲ ಹಿಡಿದ್ರೆ ಎಲ್ಲಾ ಸತ್ಯ ಹೊರಬರುತ್ತೆ. ನನ್ನ ವಿರುದ್ಧ ಮಾತನಾಡೋಕೆ ಶಾಸಕರಿಗೆ ದೊಡ್ಡ ತಿಮಿಂಗಲವೇ ಹೇಳಿರೋದು. ದೊಡ್ಡ ತಿಮಿಂಗಲದ ಆಡಿಯೋ ಬಿಟ್ರು ಅಂತ ಆದ್ರೆ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿಸಿದ್ದಾರೆ ಅಂತೆಲ್ಲ ಕಿಡಿಕಾರಿದ್ದಾರೆ. ಯಾವ ದಾಖಲೆ ಬಿಡುಗಡೆ ಮಾಡೋಕೆ ದೇವರಾಜೇಗೌಡ ಹೊರಟಿದ್ರು? ದೇವರಾಜೇಗೌಡರನ್ನ ಬಂಧಿಸಿ ದಾಖಲೆ ವಶಪಡಿಸಿಕೊಳ್ಳಲು ಹೊರಟಿದೆ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡುತ್ತಾ ಇದ್ದಾರೆ. ದೊಡ್ಡ ತಿಮಿಂಗಲವನ್ನ ಹಿಡಿದ್ರೆ ಎಲ್ಲಾ ಸತ್ಯ ಹೊರಬರುತ್ತೆ. ನನ್ನ ವಿರುದ್ಧ ಮಾತನಾಡೋಕೆ ಶಾಸಕರಿಗೆ ದೊಡ್ಡ ತಿಮಿಂಗಲವೇ ಹೇಳಿರೋದು. ದೊಡ್ಡ ತಿಮಿಂಗಲದ ಆಡಿಯೋ ಬಿಟ್ರು ಅಂತ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿಸಿದ್ದಾರೆ. ಯಾವ ದಾಖಲೆಯನ್ನ ಬಿಡುಗಡೆ ಮಾಡೋಕೆ ದೇವರಾಜೇಗೌಡರು ಹೊರಟಿದ್ರು? ದೇವರಾಜೇಗೌಡರನ್ನ ಬಂಧಿಸಿ ಅವರ ಬಳಿ ಇರುವಂತ ದಾಖಲೆಯನ್ನ ವಶಪಡಿಸಿಕೊಳ್ಳೋಕೆ ಹೊರಟಿದೆ ಈ ಸರ್ಕಾರ ಅಂತ ಹೇಳಿ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ತಿರುಗಿ ಬಿದ್ದಿದ್ದಾರೆ. ಇನ್ಯಾರು ಇದೇನೋ ದೊಡ್ಡ ತಿಮಿಂಗಲ ಅಂತ ಹೇಳೋರಲ್ಲ, ಇವತ್ತು ಶಾಸಕರೊಬ್ಬರು ಮಂಡ್ಯದವರು ಆ ದೊಡ್ಡ ತಿಮಿಂಗಲ ಹೇಳಿರೋದನ್ನ ಈ ಸಣ್ಣ ತಿಮಿಂಗಲಗಳು ಹೇಳ್ತಾವೆ ಅಷ್ಟೇ, ಬೇರೆ ಏನಿಲ್ಲ. ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ, ಆ ತಿಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮಿಂಗಲ ಎಲ್ಲಿ ಹಿಡಿಯೋಕ್ಕಾಯ್ತದೆ ನೀವು? ಆ ದೊಡ್ಡ ತಿಮಿಂಗಲ ಎಲ್ಲ ತಿಂದಾಕಿದೆಯಲ್ಲ, ದೊಡ್ಡ ತಿಮಿಂಗಲ ಸರ್ಕಾರದ ಭಾಗ ಆಗಿದೆ. ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ದೊಡ್ಡ ತಿಮಿಂಗಲನ? ಯಾರು ಸರ್ ಮಾತಾಡ್ತಾರೆ ನಿಮ್ಮ ವಿರುದ್ಧ? ಇನ್ಯಾರು ಇದೇನೋ ದೊಡ್ಡ ತಿಮಿಂಗಲ ಅಂತ ಹೇಳೋರಲ್ಲ, ಇವತ್ತು ಶಾಸಕರೊಬ್ಬರು ಮಂಡ್ಯದವರು ಆ ದೊಡ್ಡ ತಿಮಿಂಗಲ ಹೇಳಿರೋದನ್ನ ಈ ಸಣ್ಣ ತಿಮಿಂಗಲಗಳು ಹೇಳ್ತಾವೆ ಅಷ್ಟೇ, ಬೇರೆ ಏನಿಲ್ಲ. ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ, ಆ ತಿಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮಿಂಗಲ ಎಲ್ಲಿ ಹಿಡಿಯೋಕ್ಕಾಯ್ತದೆ ನೀವು? ಆ ದೊಡ್ಡ ತಿಮಿಂಗಲ ಎಲ್ಲ ತಿಂದಾಕಿದೆಯಲ್ಲ, ದೊಡ್ಡ ತಿಮಿಂಗಲ ಸರ್ಕಾರದ ಭಾಗ ಆಗಿದೆ. ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ದೊಡ್ಡ ತಿಮಿಂಗಲನ? ಯಾರು ಸರ್ ಮಾತಾಡ್ತಾರೆ? ತಿಮಿಂಗಿಲ ಸರ್ಕಾರದ ಭಾಗವಾಗಿದೆ, ಅದು ಸರ್ಕಾರದ ಭಾಗವಾಗಿರೋದ್ರಿಂದನೇ ಹೀಗಾಗಿದೆ ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ದೊಡ್ಡ ತಿಮಿಂಗಲ ಹೇಳದಂತೆ ಸಣ್ಣ ತಿಮಿಂಗಲಗಳು ಮಾತನಾಡ್ತಾ ಇದ್ದಾರೆ. ಸೊ ಹಾಗಾಗಿ ದೊಡ್ಡ ತಿಮಿಂಗಲ ಹೇಳ ಕಳಿಸಿದ್ರಿಂದನೇ ಸಣ್ಣ ತಿಮಿಂಗಲಗಳು ನನ್ನ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅದನ್ನು ದೊಡ್ಡ ತಿಮಿಂಗಲನ್ನು ಹಿಡಿದ್ರೆ ಎಲ್ಲ ಸರಿಯಾಗುತ್ತೆ, ಎಲ್ಲ ಸತ್ಯವೂ ಹೊರಬರುತ್ತೆ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ದಾಖಲೆ ಬಿಡುಗಡೆ ಮಾಡೋಕ್ಕೆ ದೇವರಾಜೇಗೌಡರು ಹೊರಟಿದ್ರೋ ಆ ದೇವರಾಜೇಗೌಡರನ್ನ ಬಂಧಿಸಿ ಆ ದಾಖಲೆಯನ್ನು ವಶಪಡಿಸಿಕೊಳ್ಳೋಕೆ ಹೊರಟಿದೆ ಈಗ ಸರ್ಕಾರ ಅಂತ ಹೇಳಿ ಕಿಡಿಕಾರಿದ್ದಾರೆ. ದೊಡ್ಡ ತಿಮಿಂಗಲದ ಆಡಿಯೋ ಬಿಟ್ರು ಅಂತಾನೆ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿಸಿದ್ದಾರೆ ಅಂತ ಕುಮಾರಸ್ವಾಮಿಯವರ ಆರೋಪ. ಸೊ ಈ ಸರ್ಕಾರದ ವಿರುದ್ಧ ಈಗ ಕುಮಾರಸ್ವಾಮಿಯವರು ಮುಗಿಬಿದ್ದಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ನೇರವಾಗಿರುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸೊ ಈಗ ನೇರವಾಗಿ ತಿಮಿಂಗಲು ಅಂತ ಹೇಳ್ತಾ ಇರುವಂಥದ್ದು ಯಾರನ್ನ? ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಕುಮಾರಸ್ವಾಮಿ ಅವರೀಗ ನೇರ ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಅವರ ಈ ತಿಮಿಂಗಲು ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾ ಇದ್ದಾರೆ. ಯಾರನ್ನ ಈ ತಿಮಿಂಗಲು ಅಂತ ಅವರು ವ್ಯಾಖ್ಯಾನ ಮಾಡ್ತಾ ಇರೋದು? ದೊಡ್ಡ ತಿಮಿಂಗಲು ಯಾರು, ಸಣ್ಣ ತಿಮಿಂಗಲು ಯಾರು? ಅರುಣ್, ಈ ಹಿಂದೆ ಪೆನ್ ಡ್ರೈವ್ ಲೀಕ್ ಆಗೋದಕ್ಕೆ ಮಹಾನಾಯಕ ಡಿ ಕೆ ಶಿವಕುಮಾರ್ ಕಾರಣ ಅನ್ನುವಂಥ ಆರೋಪವನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಹೆಸರು ಹೇಳದೆ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಗಳನ್ನ ಮಾಡ್ತಿದ್ದಾರೆ. ಸರ್ಕಾರದ ಭಾಗವಾಗಿರುವಂತಹ ದೊಡ್ಡ ತಿಮಿಂಗಲವೇ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಆ ಪೆನ್ ಡ್ರೈವ್ ಲೀಕ್ ಮಾಡಿರುವಂತಹವರ ವಿರುದ್ಧ ಇದುವರೆಗೂ SIT ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಿಲ್ಲ. ಅದಕ್ಕೆ ಕಾರಣ ಈ ಒಂದು ದೊಡ್ಡ ತಿಮಿಂಗಲವೇ ಅವರನ್ನ ಅರೆಸ್ಟ್ ಮಾಡದಂತೆ SIT ಮೇಲೆ ಒತ್ತಡ ಹಾಕ್ತಿದ್ದೆ ಅನ್ನುವಂಥ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರ ಮೇಲೆ ವಿರುದ್ಧ ಅನೇಕ ಜನ ಕಾಂಗ್ರೆಸ್ ಶಾಸಕರು ವಾಗ್ದಾಳಿಗಳನ್ನ ಮಾಡ್ತಿದ್ದಾರೆ. ಇದಕ್ಕೂ ಕಾರಣ ದೊಡ್ಡ ತಿಮಿಂಗಲವೇ, ಅಂದ್ರೆ ನನ್ನ ವಿರುದ್ಧ ಮಾತನಾಡಲಿಕ್ಕೆ ಧನ್ಯವಾದಗಳು ಶ್ರೀನಿವಾಸ್. ಸಾರಿ ಇಂಟರಪ್ಟ್ ಮಾಡ್ತಾ